ಇದೆ ಪ್ರತಿಷ್ಠೆಯ ಕಾಳಗವಾಗಿತ್ತಿದು. ಯಾಕೆಂದ್ರೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದ ನಡುವಿನ ಒಂದು ಸಮುದಾಯಗಳ ಶಕ್ತಿ ಪ್ರದರ್ಶನದ ವೇದಿಕೆ ಸಜ್ಜಾಗ್ತಾ ಇತ್ತು. ಯಾಕಂತಂದ್ರೆ ಇಲ್ಲಿ ಲಿಂಗಾಯತ ನಾಯಕರು ಯಾರು, ಆ ಸಮುದಾಯ ಯಾರ ಪರವಾಗಿದೆ ಅನ್ನುವಂತಹ ಶಕ್ತಿಯನ್ನ ತೋರಿಸಲಿಕ್ಕೆ ಸಮಾವೇಶವನ್ನು ಆಯೋಜನೆ ಮಾಡಿದ್ರು. ಈಗ ದಿನಾಂಕ ಮುಂದೂಡಿಕೆಯಾಗಿದೆ. ಕೂಡ್ಲ ಸಂಗಮದಲ್ಲಿ ಸಭೆ ನಡೆಸೋಕೆ ರೆಬಲ್ ಟೀಮ್ ಸಜ್ಜಾಗಿತ್ತು ಮಾರ್ಚ್ 22ಕ್ಕೆ. ಈಗ ಮಾರ್ಚ್ 21 ತನಕ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಮರುದಿನವೇ ಸಭೆ ನಡೆಸೋದು ಕಷ್ಟ ಅಂತ ಮುಂದೂಡಿಕೆ ಮಾಡಲಾಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಸೆಷನಲ್ಲಿ ಭಾಗಿಯಾಗಿರ್ತಾರೆ ಅಂತ. ಜೊತೆಗೆ 22ಕ್ಕೆ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರಲ್ವ, ಎಲ್ಲ ಕಾರಣಗಳು. ನಿನ್ನೆ ಸಭೆ ನಡೆಸಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಾಯಕರು. ನಿನ್ನೆ ಸಭೆಯಲ್ಲಿ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್, ಯತ್ನಾಳ್, BP ಹರೀಶ್ ಮತ್ತಿಬ್ಬರು ಮಾಜಿ ಶಾಸಕರು ಭಾಗಿಯಾಗಿದ್ದರು. ಈಗ ರೇಣುಕಾಚಾರ್ಯದ ಆ ಟೀಮ್ ಏನಿದೆ ಅವರು ಕೂಡ ಎಲ್ಲ ಕಡೆ ಸುಮಾರು 4-5 ಕಡೆ ಸಮಾವೇಶವನ್ನು ಮಾಡಲಿಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಆ್ಯಂಡ್ ಟೀಮ್ ಕೂಡ್ಲು ಸಂಗಮದಲ್ಲಿ 22ನೇ ತಾರೀಕು ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿ ವಿಜೇಂದ್ರ ಆ್ಯಂಡ್ ಟೀಮ್ಗೆ ಲಿಂಗಾಯತ ಅಸ್ತ್ರದ ಮೂಲಕವೇ ತಿರುಗೇಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರು. ಆದರೆ 21ರವರೆಗೂ ಕೂಡ ರಾಜ್ಯ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಮರುದಿನ ನಡೆಸಿದರೆ ಕಷ್ಟ ಆಗಿಬಿಡುತ್ತೆ, ನಾಯಕರಲ್ಲಿ ಆಗೋದಿಲ್ಲ, ಬೆಂಗಳೂರಿನಿಂದ ಮತ್ತು ಕೂಡ್ಲು ಸಂಗಮ ಹೋಗ್ಬೇಕು ಕಷ್ಟ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ. 21ರ ಬದಲು ಮತ್ತು ಯಾವಾಗ ನಿರ್ಧಾರವನ್ನು ಮಾಡ್ತಾರೋ, ಯಾವಾಗ ಈ ಸಭೆಯನ್ನು ಮಾಡ್ತಾರೋ ಗೊತ್ತಿಲ್ಲ, ಸಮಾವೇಶವನ್ನು ಮಾಡ್ತಾರೆ ಅಂಥೇಳಿ. ಕೂಡ್ಲು ಸಂಗಮದಲ್ಲಿ ಮಾಡಿದರೆ ಉತ್ತರ ಕರ್ನಾಟಕ ಬಹುತೇಕ ಭಾಗಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೋದು ಅಂಥೇಳಿ. ಯಾಕಂದರೆ ಆ ಭಾಗದಲ್ಲೇ ಲಿಂಗಾಯತ ಸಮುದಾಯದ ಪ್ರಭಾವ ಜಾಸ್ತಿ ಇರೋದು, ಆ ಸಮುದಾಯದ ಮತಗಳಿರೋದು. ಲಿಂಗಾಯತ ವೋಟ್ ಬ್ಯಾಂಕ್ ಏನಿದೆ ಅದು ನನ್ನ ಹಿಂದೆ ಇದೆ ಅನ್ನುವಂಥ ಒಂದು ಸಂದೇಶ ಸಾರಲಿಕ್ಕೆ ಯತ್ನಾಳ್ ಆ್ಯಂಡ್ ಟೀಮ್ ಹೊರಟಿತ್ತು. ಯಡಿಯೂರಪ್ಪನವ್ರನ್ನ ಬಿಟ್ಟರೆ, ಅಥವಾ ಯಡಿಯೂರಪ್ಪನವ್ರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ, ವಿಜೇಂದ್ರಗೆ ಆ ಸಮುದಾಯದ ಬೆಂಬಲ ಇಲ್ಲ ನನಗಿಂತ ಜಾಸ್ತಿ, ಮತ್ತು ಕಂಪ್ಲೀಟಾಗಿ ಡಿವೈಡ್ ಮಾಡಿಬಿಡೋದು ಲಿಂಗಾಯತ ಸಮುದಾಯದ ಮತಗಳನ್ನು. ಹಾಗಾಗಿಯೇ ಇದೊಂದು ಪ್ರಮುಖ ವೇದಿಕೆಯಾಗಿತ್ತು ಯತ್ನಾಳ್ ಆ್ಯಂಡ್ ಟೀಮ್ಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗ 22ಕ್ಕೆ ನಿಗದಿಯಾಗಿತ್ತು ಯತ್ನಾಳ್ ಆ್ಯಂಡ್ ಟೀಮ್ ಒಂದು ಸಭೆ ಲಿಂಗಾಯತ್ ಸಮುದಾಯದ್ದು, ಬಟ್ ಈಗ ಮುಂದೂಡಿಕೆ ಆಗಿದೆ. ದಿನಾಂಕ ಈಗ ಮತ್ತೆ ಫಿಕ್ಸ್ ಆಗಿದೆಯಾ? ಈ ಬದಲಾವಣೆಗೆ ಕಾರಣ ಅಧಿವೇಶನದ ನೆಪನ ಅಥವಾ ಏನಾದರೂ ಹೈಕಮಾಂಡ್ನಿಂದ ಸೂಚನೆಗಳೇನಾದರೂ ಬಂದಿರಬಹುದಾ? ಹೇಗೆ ಪ್ರಭು, ಬಿಜೆಪಿ ಭಿನ್ನರ ಟೀಮು ಜಾತಿ ರಾಜಕಾರಣದ ಲೆಕ್ಕಾಚಾರದಲ್ಲಿ ಪಕ್ಷದೊಳಗೆ ತಮ್ಮ ಹಿಡಿತವನ್ನ ಪಡೆಯುವ ಪ್ರಯತ್ನವನ್ನ ಮಾಡಿತ್ತು. ಅದರ ಭಾಗವಾಗಿ ಲಿಂಗಾಯತ ಸಮುದಾಯದ ಸಮಾವೇಶವನ್ನು ಮಾಡುವ ಮುಖಾಂತರ ಅದಕ್ಕೊಂದು ಸ್ವರೂಪವನ್ನು ಕೊಡಬೇಕು ಅನ್ನುವಂತ ಚಿಂತನೆ ಮಾಡಿತ್ತು. ಇದಕ್ಕಾಗಿ ಈ ತಿಂಗಳ 22ರಂದು ಕೂಡಲ ಸಂಗಮದಲ್ಲಿ ಮಹಾಸಂಗಮದ ಹೆಸರಿನಲ್ಲಿ ಲಿಂಗಾಯತ ಸಮುದಾಯದ ಸಭೆಯನ್ನ ಮಾಡೋದಕ್ಕೆ ಯೋಚನೆಯನ್ನ ಮಾಡಿತ್ತು. ಆದ್ರೆ ಕಳೆದ ರಾತ್ರಿ ನಡೆದ ಸಭೆಯಲ್ಲಿ ಪಕ್ಷ ಪ್ರಮುಖರಾಗಿ, ಅಂದ್ರೆ ಆ ತಂಡದ ಪ್ರಮುಖರನ್ನು ಸಭೆ ಸೇರಿ ಮಾತುಕತೆ ನಡೆಸಿದ ವೇಳೆ ಅಧಿವೇಶನ ಈ ತಿಂಗಳ 21ರವರೆಗೂ ಇರೋದ್ರಿಂದಾಗಿ ಮರುದಿನವೇ ಸಮಾವೇಶ ಮಾಡೋದು ಕಷ್ಟ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮುಂದೂಡಲಾಗಿದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿಕೊಂಡಿದ್ದಾರೆ. ಆದ್ರೆ ಈ ವಿಚಾರದ ಹೊರತಾಗಿಯೂ ಕೂಡ ಮತ್ತೊಂದು ಬೆಳವಣಿಗೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಪಕ್ಷದ ಮತ್ತೋರ್ವ ನಾಯಕರಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರ ಭೇಟಿ ಕೂಡ ಆಗಿದೆ. ಅಲ್ಲಿನ ಸಂದೇಶದ ಪ್ರಕಾರ ಒಂದಷ್ಟು ದಿನಗಳನ್ನ ಕಾದು ನೋಡುವ ಮುಖಾಂತರ ನಂತರದಲ್ಲಿ ನಾವು ನಮ್ಮ ನಿರ್ಧಾರಗಳನ್ನ ಮಾಡಿಕೊಳ್ಬಹುದು, ಅಲ್ಲಿಯವರೆಗೂ ಈ ರೀತಿ ಸಮಾವೇಶಗಳನ್ನ ಮಾಡುವುದು ಬೇಡ ಅನ್ನುವಂತಹ ಸಂದೇಶ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ನೆಪವಾಗಿಟ್ಟುಕೊಂಡು ಅಧಿವೇಶನವನ್ನು ಮುಂಚೂಣಿಗೆ ತಂದು ಆ ವಿಚಾರವನ್ನು ಕೂಡ ಮುನ್ನೆಲೆಗೆ ಇಟ್ಟುಕೊಂಡು ಸಮಾವೇಶವನ್ನ ಮತ್ತೊಂದು ದಿನ ನಡೆಸಬೇಕು ಅನ್ನುವಂತ ಚರ್ಚೆಯನ್ನ ಮಾಡಲಾಗಿದೆ ಅನ್ನುವಂತ ಮಾತಿದೆ. ಆದ್ರೆ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಅಧಿವೇಶನದ ಹಿನ್ನೆಲೆಯಲ್ಲಿ ಮಾತ್ರ ಸಮಾವೇಶವನ್ನ ಏಪ್ರಿಲ್ ತಿಂಗಳಲ್ಲಿ ನಡೆಸುವಂತ ಯೋಚನೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಿನ್ನೂ ಅಂತಿಮವಾದಂತಹ ಜಾಗ ನಿರ್ಧಾರವಾಗಿಲ್ಲ. ಆದ್ರೆ ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಆರಂಭ ಭಾಗದಲ್ಲಿ ಸಮಾವೇಶವನ್ನ ಮಾಡಲೇಬೇಕು ಅನ್ನುವಂತ ನಿರ್ಧಾರವನ್ನ ಪಕ್ಷದ ನಾಯಕರು ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.